ಹೇಳಿದ್ರೆ ಬಿಡ್ರಿ ಅಂತ ಹೇಳಿದ್ರೆ ವಿನಃ ಕುಸ್ತು ನಡೆದಿರ್ತದೆ, ಜಗಳ ನಡೆದಿರ್ತೀವಿ ಬರಲಿಕ್ಕೆ ದೂರ ತಿಳೋದೇ ಬಿಡಿಸೋಕೆ ಬರೋದಿಲ್ಲ. ಯಾರು ಹಾಳಾಗಿ ಹೋಗ್ಲಪ್ಪ ಅಂತ ಅನ್ನೋ ಪರಿಸ್ಥಿತಿಗಳು ಅವ್ರು ಇದ್ದಾರೆ. ಅವ್ರು ಚೈನಾಕ್ಕೆ ಒಂದಿಷ್ಟು ಆಸೆ ಏನಪ್ಪ ಅಂದ್ರೆ ಇಡೀ ವಿಶ್ವದ ಹಾದಿ ಅಲ್ಲಿ ಆಗ್ತದೆ. ಈಗಾಗಲೇ ಅವು ಸಿಯಾಚಿನ್ನ ಅದ್ರ ಮೇಲ್ಗಡೆ ಪ್ರದೇಶಗಳನ್ನು ಮತ್ತು ನಮ್ಮ ಏನಪ್ಪ ಅಂದ್ರೆ ನಮ್ಮ ಭಾರತ ಇನ್ನೊಂದು ನಿಮಗೆ ಗೊತ್ತದ ಪ್ರದೇಶ ಏನಪ್ಪ ಅಂತಂದ್ರೆ ಉತ್ತರದ ಮೂಲೆಯನ್ನು ಪೂರ್ತಿಯಾಗಿ ಹೊಡ್ಕೊಂಡಿದ್ದರಿಂದಾಗೆ ಅಕ್ಸೈ ಚಿನ್ ಅವ್ರ ಕೈಯಲ್ಲಿರೋದ್ರಿಂದಾಗೆ ಸಹಜವಾಗಿ ಅವರು ಆ ರೋಡನ್ನು ಮಾಡ್ಕೊಳ್ಬೇಕು. ಬೆಲ್ಟ್ ಒಂದು ರೋಡ್ ಮಾಡಿ ಆ ಬೆಲ್ಟ್ ಇಡೀ ವಿಶ್ವ ತುಂಬ ವ್ಯಾಪಾರ ಮಾಡಬೇಕು ಒಂದು ಆಸೆ ಅದು ಪಾಕಿಸ್ತಾನಕ್ಕೆ ಅವರು ಅವಶ್ಯಕತೆ ಬೇಕಾಗಿದೆ. ಅವರು ಒಂದಿಷ್ಟು ನಿಲ್ಬೋದೇನೋ. ಆದರೆ ಇವತ್ತು ಆರ್ಥಿಕವಾಗಿ ನಮ್ಮಿಂದ ಅವ್ರಿಗೆ ಎಷ್ಟು ಉಪಕಾರ ಆಗಲಿಕ್ಕತ್ತದಲ್ಲ ಅಷ್ಟು ಪಾಕಿಸ್ತಾನದಿಂದ ಯಾವ ಉಪಯೋಗ ಇಲ್ಲ. ರೋಡ್ ಒಂದು ಆ ರೋಡ್ಗಾಗಿ ಚೈನಾ ಒಂದು ಸ್ವಲ್ಪ ಅವ್ರ ಕಡೆ ವಾಲ್ಬೋದು. ಆದರೆ ಅಮೇರಿಕಾ ಆಯ್ತು, ರಷ್ಯಾ ಆಯಿತು, ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ ಅವ್ರಿಗೆ ಇವತ್ತು ಮಾರ್ಕೆಟ್ ಬೇಕಾಗಿದೆ. ಮತ್ತು ಇವತ್ತು ಅವರು ಈ ಯುದ್ಧದ ಸ್ಟ್ರಾಟಜಿ ಏನದ ಬಡದಾಡೋದು, ವಿಮಾನಗಳನ್ನು ಮಾರೋದು, ಮತ್ತೇನು ಮಾರೋದು, ಎಲ್ಲೋ ಒಂದಿಷ್ಟು ವಿಮಾನ ಮಾರ್ಕೊಳ್ಳೋ ಸಲುವಾಗಿ, ಎಲ್ಲೋ ಒಂದಿಷ್ಟು ಬಾಂಬ್ ಮಾರ್ಕೊಳ್ಳೋ ಸಲುವಾಗಿ. ಯಾಕಪ್ಪ ನಾವು ನಿರಂತರ ವ್ಯಾಪಾರ ಬೇಕಲ್ಲ, ನಮ್ಗೆ ವ್ಯಾಪಾರದ ಸಾಕಷ್ಟು ಕೊಂಡ್ಕೊಳ್ಳೋದು ನಮ್ಗೆ ಲಾಭ ಆಗ್ತದೆ. ಮತ್ತು ಇವತ್ತು ಇರೋದೇನಪ್ಪ ಅಂದ್ರೆ ಈ ನಮ್ಮ ಒಂದು ಟ್ಯಾಕ್ಸ್ದಲ್ಲಿ ಸಹಿತ ಇವತ್ತು ಅಮೇರಿಕ ಇದ್ದಿದ್ದು ನಮ್ಮಷ್ಟೇ ಟ್ಯಾಕ್ಸ್ ಅವರು ವಸೂಲು ಮಾಡೋಂಥ ಪರಿಸ್ಥಿತಿ ಬಂದಿದ್ದಾರೆ. ಪ್ರತಿ ಟ್ಯಾಕ್ಸ್ ಹಾಕಿಬಿಟ್ಟಿದ್ದಾರೆ, ರೆಸಿಪ್ರೋಕಲ್ ಟ್ಯಾಕ್ಸನ್ನು ಹಾಕಿದ್ದಾರೆ. ಯಾವಾಗ ಇಲ್ಲಿ ಲಾಭ ಹೆಚ್ಚದ ಅವ್ರಿಗೆ. ಮತ್ತು ಜಗತ್ತಿನ ಹಿಂಗೆ ಅದರಲ್ಲಿ ವಿಶೇಷವಾಗಿ ಲಾಭ ಯಾರಿಂದ ಇರುತ್ತೆ ಅವ್ರ ಕಡೆ ಜನ ನಿಲ್ತದೆ, ಒಂದು ದೇಶಗಳು ಇರ್ತವೆ. ಇವತ್ತು ಇಂಡಿಯಾದಿಂದ ಅವ್ರಿಗೆಲ್ಲ ಲಾಭ ಅದ, ಯುರೋಪಿಗೆ ಲಾಭ ಅದ. ಆದರೆ ಹೀಗಾಗಿ ಫ್ರಾನ್ಸ್ ಆಯಿತು, ಇಂಗ್ಲೆಂಡ್ ಆಯಿತು, ಜೊತೆಗೆ ಅಮೇರಿಕಾ ಆಯಿತು, USA, ಮತ್ತು ಅದ್ರ ಜೊತೆಗೆ ರಷ್ಯಾ ಆಯಿತು. ಇವೆಲ್ಲವೂ ಭಾರತದ ಪರ ನಿಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಚೈನಾನು ಸಹಿತ ನಮ್ಮ ಪರವಾಗಿ ನಿಲ್ಲುವಂಥ ಅನಿವಾರ್ಯ ಬಂದಿರೋ ಪ್ರಸಂಗ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತು ಭಾರತ ಒಂದು ರೀತಿ ಪ್ರಬಲದ. ನಾವು ಬಡವರಿದ್ದೀವಿ, ಬಡತನ ನಮ್ಮಲ್ಲದ, ನಿರುದ್ಯೋಗ ನಮ್ಮಲ್ಲದ, ಅವೇನು ಸುಳ್ಳೇನಲ್ಲ. ಆದರೂ ಅವರಿಗೆ ಮಾರ್ಕೆಟ್ ದೊಡ್ಡದು. 142 ಕೋಟಿ ಜನಸಂಖ್ಯೆ